ಈ ವರ್ಷ ತಗೊಂಡಿರೋ ದಿನಸಿ ಐತೆ ಇಷ್ಟೊಂದು ಭಾರ ಐತೆ. ಏನು ತಗೊಂಡವ್ರೆ, ಎಷ್ಟು ತಗೊಂಡವ್ರೆ ಅಂತ ಒಂದ್ಸತಿ ಪೂರ್ತಿ ಒಂದು ಕಡೆಯಿಂದ ನೋಡ್ಬಿಟ್ರೆ ಅದ್ರ ರೈಟ್ ಗೊತ್ತಾಗ್ಬಿಟ್ರೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ. ಎಣ್ಣೆ ಪ್ಯಾಕೆಟ್ ಕೆಳಗಡೆ ಇಟ್ಟರೆ ಹೊರದೋಗುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆನೇ ಇಟ್ಟಿರ್ತಾರೆ ಎಣ್ಣೆ ಪ್ಯಾಕೆಟು. ಸನ್ಫ್ಯೂರ್ ಎಣ್ಣೆ ತರೋದು ಆಲ್ಮೋಸ್ಟ್ ಅಡುಗೆಗೆ. ಸನ್ಫ್ಯೂರ್ 130 ರೂಪಾಯಿ. ಸೊ ರೇಟು 1 ಲೀಟರು 1 2 3 4 5 ಲೀಟರ್ ಸಂಜೂರು. ಪ್ರೈಸ್ ಒಂದು 130 ರೂಪಾಯಿ. ಸಕ್ಕರೆ ಗ್ರಾಮ್ ಕೆಜಿ ಎಷ್ಟು? ನನಗೆ ಕೊಟ್ಟಿರೋದಿದೆ, ಎಷ್ಟು ತಗೊಬಂದ್ರೆ ಗೊತ್ತಿಲ್ಲ. ನನಗೆ ಕೊಟ್ಟಿರೋದು ನನಗೆ ಹೇಳಿರೋದು 40 ರೂಪಾಯಿ 44 ರೂಪಾಯಿ ಅಂತ. ಎಕ್ಸಾಕ್ಟ್ ಇಲ್ಲ, 40 ರೂಪಾಯಿ ಅಂತ ತಗೊಂಡ್ರೆ 5 kg 68 5 200 ರೂಪಾಯಿ. ಆದಮೇಲೆ ನೆಸ್ಕೆಫೆ ಸನ್ರೈಸ್ 2 rupees 2 ರೂಪಾಯಿ. ಕಾಫಿ ಪೌಡರ್ 1 2 3 4 5 6 7 8 9 10 11 12ಕ್ಕೆ 24 ರೂಪಾಯಿ. ಒಂದು 10 ತಗೊಂಡ್ರೆ 2 ಫ್ರೀನಾ? ಆ ಥರ ಏನಾರು ಇದ್ದರೆ ಅದನ್ನು ಮುಂದೆ ಇರ್ತಾರೆ, ಅದನ್ನೇ ಹೇಳಿರ್ತಾರೆ, ನಮ್ಗೆ ಹೇಳಿರಲ್ಲ ಅಷ್ಟೇ. ಆಮೇಲೆ ಕಾರ್ತಿಕ ಶಾಂಪು ಹೋಗೈತೆ, ಇನ್ನೂ ಒಂಥರ ಅಂಟಂಟ ಐತೆ. ಯಾವುದು ಪ್ಯಾಕೆಟ್ ಹೋಗಿಲ್ಲ. ಇದು ಬೆಲೆ ಒಂದು 1 ರೂಪಾಯಿ. 1 ರೂಪಾಯಿ ಕಾರ್ತಿಕ. 1 2 3 4 6 7 8 9 10 10ಕ್ಕೆ 20 ರೂಪಾಯಿ. ಆಕ್ಟಿವ್ ವೀಲ್ ಇದೆಲ್ಲ ಇದು ಹಬ್ಬಕ್ಕೆ ಅಂತ ತಗೊಂಡಿಲ್ಲ, ಪೂರ್ತಿ ಮನೆಗೆ ಅಂತ ತಗೊಂಡಿರೋದು. ಎಲ್ಲ ಮನೆಗೆ ಅಂತ ತಗೊಂಡಿರೋದು, ಆದರೆ ಹಬ್ಬಕ್ಕೋಸ್ಕರ ಅಂತ ಏನು ತಗೊಂಡಿಲ್ಲ. ಹಬ್ಬ ಮುಗಿದ ಮೇಲೆ ಯೂಸ್ ಮಾಡ್ತಾರೆ. ನೋಡ್ಬೇಕು. ಇದು ಬೇರೆ ರಿಂಗ್ ಆಯ್ತಾಯ್ತಾ. ಆರ್ಡ್ರು ಇದ್ರ ಬೆಲೆ ಬಂದು 78 ರೂಪಾಯಿ. 78. ಆಮೇಲೆ ಕಾರುಣ್ಯಪೂರ್ಣ ತ್ವಚೆಯ ರಹಸ್ಯ ಸಂತೂರದು. ಇದು ಗ್ಲೋ ಆ್ಯಂಡ್ ಲವ್ಲಿ ಫೇರ್ 1 2 3 4. ಇದು ಬಂದು ಇದೆಷ್ಟು? ಅದು ಪ್ರೈಸ್ ಹಾಕಿಲ್ವಲ್ಲಪ್ಪ. 10 ರೂಪಾಯಿ. 10 ರೂಪಾಯಿ 10 × 4 40 ರೂಪಾಯಿ. ಆಮೇಲೇನು ಅನನ್ಯಂ ಅರ್ಧ ಲೀಟ್ರು ಎಣ್ಣೆ, ಅನನ್ಯಂ ದೀಪದ ಎಣ್ಣೆ 65 ರೂಪಾಯಿ ಹಾಕವ್ರೆ. ಎಷ್ಟಿದು? 100 ರೂಪಾಯಿ. 55 ರೂಪಾಯಿ. ಇಲ್ಲಿ MRP 65 ರೂಪಾಯಿ ಹಾಕ್ತಾರೆ, 55 ರೂಪಾಯಿ ಕೊಡ್ತಾರೆ. ಅಂದರೆ ಇನ್ನೊಂದು 1 ಲೀಟ್ರ್ ದೀಪದ ಎಣ್ಣೆ. ಟಾಟಾ ಅಗ್ನಿ ಟೀ ಪುಡಿ ಇದು 250 ಗ್ರಾಮ್. 5 ಗ್ರಾಮ್ ಜಾಸ್ತಿ. 250 ಗ್ರಾಮ್ 70 ರೂಪಾಯಿ 4 kg. ಇಲ್ಲೇ 12 ಐತೆ. ಮತ್ತೆ 1 2 5 6 7 8 9 10 11 12 24. ಇದು 12 24. ಟೋಟಲ್ 48 ರೂಪಾಯಿ ಕಾಫಿ. ಅಷ್ಟು ಕುಡಿತೀವ ನಾವು 5 ಜನಕ್ಕೆ. ಇದು ಕಾರ್ತಿಕ ಶಾಂಪು ಹರ್ಬಲ್ ಪೌಡರ್. ಇದು 2 ರೂಪಾಯಿ. 1 2 3 4 5 6 7 8 9 10 10 ಅಂದರೆ 2 × 10 20. ಏನೆಲ್ಲ MRP ಅದ್ರ ಮೇಲೆ ಇರೋಂಥದ್ದನ್ನೇ ತಂದವರ. ಇವ್ರು ಬಾರ್ಗಿಂಗ್ ಮಾಡಿ ಕಂಜೂಸ್ತನ ಮಾಡಿ ಕಿತ್ತಾಡಿ ಯಾವುದೂ ತಂದಿಲ್ವಾ ಅಂತ ನಮ್ಮಮ್ಮ ನನ್ನ ತಂಗಿ ಓದಿರೋದು.
ಇದು ತಾರುಣ್ಯ ಪೂರ್ಣ ತ್ವಚೆಯ ರಹಸ್ಯ ಸಂತು 10 ರೂಪಾಯಿದು 4 2 3 4 40 ರೂಪಾಯಿ. ಅರಸನ್ ಸೋಪು ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡ್ತಾರೆ. ಎಷ್ಟೈತೆ? 3 4 ಇದಿನ್ನೂ 4 ಬರೀ 4 ಐತೆ ನೋಡೋದ ಅಷ್ಟಂದ್ರೆ. ಮೆಣಸು ಎಷ್ಟೈತಿದು? 100 ಗ್ರಾಮ್ ಮೆಣಸು. 5 ಗ್ರಾಮ್ ಕಡಿಮೆ ತೋರಿಸ್ತೈತೆ. 5 ಗ್ರಾಮ್ ಎದುರಿಸ್ಬಿಟ್ರೆ ಹೆಂಗೆ? ಮೆಣಸೆಲ್ಲ ಎಷ್ಟು ಕಾಸ್ಟ್ಲಿ? ಮೆಣಸು ಲೆಕ್ಕನೇ ಕೊಟ್ಟಿಲ್ಲ. 100 ರೂಪಾಯಿ. 100 ಗ್ರಾಮ್ 100 ರೂಪಾಯಿನಾ? 1 ಗ್ರಾಮ್ 1 ರೂಪಾಯಿ ಮೆಣಸು. ಅದರಲ್ಲೂ 5 ಗ್ರಾಮ್ ಇಲ್ಲ, ಹಂಗಾರೆ 5 ರೂಪಾಯಿ ಹೋಯ್ತು ಅಂತ. ಸ್ಕೇಲ್ ತಪ್ಪು ತೋರಿಸ್ತೈತಾ ಏನೋ ಗೊತ್ತಿಲ್ಲ, ಆದರೆ 100 ಗ್ರಾಮ್ 100 ರೂಪಾಯಿ ಅಂತ ಹೇಳೋರೆ. ಸರಿ ನೋಡೋದು ಏನಿದು? ಮೈದಾನ ಬೇಳೆ ಎಷ್ಟು? 500 ಗ್ರಾಮ್, ಅರ್ಧ ಕೆಜಿ ಬೇಳೆ. ಅರ್ಧ ಕೆಜಿ 100 ರೂಪಾಯಿ. ಅರ್ಧ ಕೆಜಿ 100 ರೂಪಾಯಿನಾ? ಬೇಳೆ ಅರ್ಧ ಕೆಜಿ 100 ರೂಪಾಯಿನಾ? ಬೇಳೆ ಎಷ್ಟು? ಅರ್ಧ ಕೆಜಿ 100 ರೂಪಾಯಿನಾ? ಇದು ಕಾಸ್ಟ್. ಬೇಳೆ ಅರ್ಧ ಕೆಜಿ 100 ರೂಪಾಯಿ. ಎಲ್ಲರಿಗೂ ಫೇವ್ರೇಟು, ಗೊತ್ತಾಗ ಮಸ್ತ್ ಕೊಡಿತೈತೆ ಬ್ಲಾಡ್ ಶುಗರ್ ಅಂದರೆ. ಇದು ಎಷ್ಟಿದ್ರು ಎಷ್ಟು ಕಾಸ್ಟ್ಲಿ ಆದರೂ ತಗೋತಾರೆ, ತಿಂತಾರೆ. ಕೊಟ್ಟರೆ ಕಲ್ಸಕ್ಕರೆ, ಖರ್ಜೂರ, ತೋಪು. ಅದೆಷ್ಟು? ಇವೆಲ್ಲ ತೋಪು. ಅದೆಷ್ಟೈತೆ ಏನೋ ಗೊತ್ತಿಲ್ಲ. ಗಣೇಶ ರವೆ ಒಟ್ಟು ಸಾಲಿದೆ ಪಾಯಸ ಮಾಡೋಕ್ಕೆ. ಈ ಫೋಟೋದಲ್ಲಿರೋಷ್ಟು ಗೋಡಂಬಿಂದ ಹಾಕ್ತಾರ, ಹಾಕ್ಬಿಟ್ರೆ ಇನ್ನೇನು ಮನೆ ದಾರ. ಇದು ಜೀರಿಗೆ ಎಷ್ಟು? 130 ರೂಪಾಯಿ. ಎಷ್ಟೈತೆ ಇದು? 1/4 ಕೆಜಿ ಜೀರಿಗೆ 130 ರೂಪಾಯಿ. ಅವೆಲ್ಲ ಕಾಸ್ಟ್ಲಿ ಇತ್ತು. ವರ್ಷಕ್ಕೊಂದ್ಸತಿ ತಂದರೆ ಸಾಕು. ಆದರೆ ಅಡುಗೆ ಮಾಡಿದಾಗ ಅವೆಲ್ಲ ಎಲ್ಲಿರ್ತವೆ ಅಂತಲೇ ಗೊತ್ತಾಗಲ್ಲ. ಸಾಂಬಾರಾಗಿ ಯಾವುದೋ ಪಲ್ಯ ಮಾಡಿದ್ರೆ ಅದು ಎಲ್ಲಿರ್ತವೆ ಅಂತಲೇ ಗೊತ್ತಾಗಲ್ಲ. ಇದು ಕಡಲೆ ಹಸಿಟ್ಟು ಅರ್ಧ ಕೆಜಿ. ಕಡಲೆ ಹಿಟ್ಟು 80 ರೂಪಾಯಿ. ಅರ್ಧ ಕೆಜಿ 80 ರೂಪಾಯಿ. ಬೋಂಡಾ ಬಜ್ಜಿ ಮಾಡೋದಕ್ಕೆ ಇಲ್ಲ, ಈ ಸತಿ ಕರ್ಜಿಕಾನ ಮಾಡ್ತಾರೆ. ಆಮೇಲೆ ಉಂಡೆ ಬೆಲ್ಲ ಉಂಡೆ ಬೆಲ್ಲ 70 ರೂಪಾಯಿ. ಉಂಡೆ ಬೆಲ್ಲ 70 ರೂಪಾಯಿ. ಎಷ್ಟಾಯಿತು? 1 ಕೆಜಿಗೆ 70 ರೂಪಾಯಿ ಕೊಡ್ಬೋದು. ಏನಿದು? ಕಡಲೆಕಾಳು ಇದು ಆಮೇಲೆ ನೋಡೋದು. ಎಲ್ಲ ಏನು ಅಂತ ಕೇಳ್ಬಿಟ್ಟು ಆಮೇಲೆ ನೋಡೋದು. ಇದು ರವೆ. ಇದರಲ್ಲಿ ಬನ್ಸಿ ರವೆ, ಚಿರೋಟಿ ರವೆ ಅಂತ ಇರುತ್ತೆ. ಇದು ಚಿರೋಟಿ ರವೆ 44. ಚಿರೋಟಿ ರವೆ 44. ಇನ್ನೊಂದು ರವೆ ಐತಲ್ಲ ಅದು 24. ಇದು 1 ಕೆಜಿ ಐತೆ. ಮೇಬಿ ಇದು 44 ರೂಪಾಯಿ ಇರಬೇಕು 1 ಕೆಜಿ. ಚಿರೋಟಿ ರವೆ 44 1 ಕೆಜಿ. ಚಿರೋಟಿ ರವೆ 1 ಕೆಜಿ. 1 ಕೆಜಿ ಚಿರೋಟಿ ರವೆ 44 ರೂಪಾಯಿ. ಅದು ಬಿಟ್ರೆ ಅವಲಕ್ಕಿ 1 ಕೆಜಿ ಐತೆ. 1 ಕೆಜಿ ಅವಲಕ್ಕಿ 70 ರೂಪಾಯಿ. ಅಷ್ಟು ಅದು ಅಷ್ಟೇ. ಇದು ಅಷ್ಟೇ. ಬೆಲ್ಲ 70 ರೂಪಾಯಿ. ಅದೇ ಥರ ಇದು 1 ಕೆಜಿ ಅವಲಕ್ಕಿ 70 ರೂಪಾಯಿ.
ಈ ಐಡಿಯಾ ನನಗೆ ಯಾವಾಗ ಬಂತು ಅಂತಂದರೆ ಫ್ಯಾಮಿಲಿ ಸ್ಟಾರ್ ಅಂತ ಒಂದು ಸಿನಿಮಾ ನೋಡಿದೆ. ಅದರಲ್ಲಿ ಒಬ್ಬ ಮಿಡ್ಲ್ ಕ್ಲಾಸ್ ಜೀವನ ಹೆಂಗಿರುತ್ತೆ ಅದು ಅರ್ಧ ನಿಜ ಅರ್ಧ ಸುಳ್ಳು. ಈ ಫೈಟಿಂಗ್ ಹುಡುಗಿ ಬಂದು ಮಾಡೋದು ಇದೆಲ್ಲ ಸುಳ್ಳು. ಅದು ಬಿಟ್ಟರೆ ಇನ್ನು ನಮ್ಮ ಲೈಫಲ್ಲಿ ಒಂದೊಂದು ವಸ್ತುಗೂ ಈ ಥರದ ಒಂದೊಂದು ಐಟಮ್ಗೂ ಮನೆ ಗ್ರಾಸರಿಗೆ ಎಷ್ಟು ಒದ್ದಾಡ್ತಾನೆ, ದಿನಸಿ ತರೋದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಎಲ್ಲನೂ ಉಳಿಸಿ ಮಾಡ್ತಾನೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸೋದೆ. ಅದೇ ಥರ ನಮ್ಮದು ಅಷ್ಟೇ. ಎಷ್ಟೇ ದುಡಿತಿದ್ರು ಈ ಥರ ಎಲ್ಲ ಲೆಕ್ಕಾಚಾರ ಬಜೆಟಲ್ಲಿ ಇದ್ದರೆ ಮಾತ್ರ ನಾವೇನೋ ಒಂದು ಮಾಡೋಕ್ಕಾಗೋದು. ದುಡ್ಡನ್ನ ಸೇವ್ ಮಾಡಿ ಮುಂದಕ್ಕೆ ನಾವು ಏನೋ ಒಳ್ಳೇದಕ್ಕೆ ಮಾಡ್ಕೊಳಕ್ಕಾಗೋದು. ಇಲ್ಲ ಅಂತಂದರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರೆ ಗೋವಿಂದ. ಲೆಕ್ಕ ಕೇಳಲಿಲ್ಲ ಅಂತಂದರೆ ಎಷ್ಟು ಕೊಡಬೇಕು, ಎಷ್ಟು ಖರ್ಚಾಯ್ತೈತೆ ಮನೆಗೆ ಅನ್ನೋದೇನು ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಅಂತಂದರೆ ಏನು ದುಡಿಬೇಕು ಎಷ್ಟು ದುಡಿಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದು ಉರ್ಗಡ್ಲೆ ಅರ್ಧ kg. ಉರ್ಗಡ್ಲೆ ಅರ್ಧ kg 60 ರೂಪಾಯಿ. ನಿಮ್ಮ ಅಂಗಡಿಗಳಲ್ಲೂ ಅಷ್ಟೇ ಇರ್ತೇನೋ ಗೊತ್ತಿಲ್ಲ. ಅಂಗಡಿಯವ್ರು ನೋಡ್ತಾ ಇದ್ರೆ ಹೇಳಿ ಎಷ್ಟು ಇರ್ತಾ ಗೊತ್ತಿಲ್ಲ ಹಂಗ. ಉರ್ಗಡ್ಲೆ ಅರ್ಧ kg 60. ಇದು ಕಡಲೆಕಾಳು. ಇದು ಕಡಲೆಕಾಳು 30 ರೂಪಾಯಿನಾ? 1/4 kg 30. ಕಡಲೆಕಾಳು 1/4 kg 30. ಇದು ಹೆಸರು ಬೇಳೆ 80. 1/4 kg ಹೆಸರು ಬೇಳೆ 1/4 kg 80. ಹೆಸರು ಬೇಳೆ ಹೆಸರು ಬೇಳೆ 30. ಹೆಸರು ಕಾಳು 60. ಇದು ಹೆಸರು ಕಾಳು 60. ಹೆಸರು ಕಾಳು 60. ಎಷ್ಟೇ ಇದು? 500 ಗ್ರಾಮ್. ಇದು ರವೆ. ಇದೇ ಕನ್ಫ್ಯೂಷನ್ ಆಗಿದ್ದು. ಚಿರೋಟಿ ರವೆ ಮತ್ತು ಮಾಮೂಲಿ ರವೆ. ಇದು 24 ರೂಪಾಯಿ. ಇಷ್ಟು ಅರ್ಧ kg 24 ಈ ರವೆ. ಇದು ಬಂದು ಎಳ್ಳು 100 ಗ್ರಾಮ್ ಎಳ್ಳು 30 ರೂಪಾಯಿ. 100 ಗ್ರಾಮ್ ಎಳ್ಳು 30 ರೂಪಾಯಿ ಅಂತಂದರೆ ಇದು ಉದ್ದಿನ ಬೇಳೆ 80 ರೂಪಾಯಿ. ಉದ್ದಿನ ಬೇಳೆ 80 ರೂಪಾಯಿ ಅರ್ಧ kg. ಬಿಟ್ಟರೆ ಲಾಸ್ಟ್ ಜಂಬ ಕಡಲೆ ಬೀಜ ಪೀನಟ್. ಒಳ್ಳೆ ಹೆಸರು ಗೊತ್ತು. ಇದು 20 ಗ್ರಾಮ್ ಕಡಿಮೆ ತೋರಿಸ್ತಾ ಇದೆ. ಏನೋ ಅಂಗಡಿಯವನ್ನೇ ತಿನ್ಕೊಬಿಟ್ಟು ಇಲ್ಲ ನಮ್ಮ ಮನೆಯವ್ರು ತಿನ್ಕೊಂಡ್ರು ಗೊತ್ತಿಲ್ಲ. ಇದ್ರ ಬೆಲೆ ಪೀನಟ್ ಕಡಲೆ ಬೀಜ 40 ರೂಪಾಯಿ ಅಷ್ಟಕ್ಕೆ. 1/4 kg 40 ರೂಪಾಯಿ. ಗಾಡಿ ಜೋಕ್ ತುಂಬ ಹಣ ತಗೋದ್ರೆ ಚೀಲ ತುಂಬ ದಿನಸಿ ಐಟಮ್ ತರ್ಬೋದು. ಇದು ಎಕ್ಸೋ ಬಂದು 5 ರೂಪಾಯಿ. ಅದು ಎಕ್ಸೋ ಬಾರು 60 ಗ್ರಾಮ್ ಐತೆ. 10% ಎಕ್ಸ್ಟ್ರಾ. ಈ 10 ರೂಪಾಯಿ ಐಟಮ್ಗೆ 10 ರೂಪಾಯಿ 5 ರೂಪಾಯಿ ಐಟಮ್ಗೆ ಈ 10% 10 ಗ್ರಾಮ್ ಎಕ್ಸ್ಟ್ರಾ ಇದೆಲ್ಲ ಕೊಟ್ಟಾಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅಂತಂದರೆ ನೋಬಿಡೇ ಎತ್ಕೊಳ್ಳೋದು ನಾವು. 1 2 3 4 5 6 6ಕ್ಕೆ 60. ಚೆನ್ನಾಗಿ ಅರಸನ್ ಸೋಪು 1 kg ಐತಾ? 1 kgಗೆ 5 ಗ್ರಾಮ್ ಕಡಿಮೆ ಐತೆ. ಇದು ಅರಸಂದು ಒಂದು ಬಾರ್ ಬೆಲೆ ಬಂದು 26 ರೂಪಾಯಿ. ಇದೆಲ್ಲ ಏನು ಕಡಿಮೆ ಮಾಡಲ್ಲ ಅನ್ಕೋತೀನಿ. ನಮ್ಮಮ್ಮ ಬಾರ್ಗಿಂಗು ಮಾಡಿಲ್ಲ ಅನ್ಕೋತೀನಿ. ಇದಕ್ಕೆಲ್ಲ MRP ಇರೋದಕ್ಕೆ ಬಾರ್ಗಿಂಗ್ ಮಾಡಿರಲ್ಲ. ಆದರೆ ಈ ದಿನಸಿ ಐಟಮ್ ಈ ಬೇಳೆ ಗೀಳೆ ಕಾಳು ಏನೈತೆ ಅದನ್ನೆಲ್ಲ ಚೆನ್ನಾಗಿ ಬಾರ್ಗಿಂಗ್ ಮಾಡಿರ್ತಾರೆ. ಬಾರ್ಗಿಂಗ್ ಮಾಡಿಬಿಟ್ಟೆ ತರೋದು. ಆದರೆ ನಮ್ಮ ಹತ್ರ ಅವ್ರ ಊರಲ್ಲಿ ಡಿಸ್ಕೌಂಟಿಂದ ತಗೊಬಂದಿರ್ತಾರೆ. ಮನೆಯವ್ರ ಹತ್ರ ಡಿಸ್ಕೌಂಟ್ ಎಲ್ಲ ಹೇಳಲ್ಲ. ಒಂದಕ್ಕೆ 2 ರೂಪಾಯಿ ಸೇರಿಸಿ ಹೇಳ್ಬಿಡ್ತಾರೆ. ಇದೊಂದು ಕಡಲೆಬೇಳೆ. ಇದು ಕಡಲೆ ಕಾಳು ಅಲ್ಲ, ಕಡಲೆಬೇಳೆ.
ಕಡಲೆಬೇಳೆ 40 ರೂಪಾಯಿ ಕಡಲೆಬೇಳೆ. ಸರಿನಾ? ಅದಾದಮೇಲೆ ಇದು ಮೈದಾ ಕಡಲೆ ಇತ್ತಲ್ಲ 44 ರೂಪಾಯಿ. ಇದನ್ನು ಮೈದಾ 44 ರೂಪಾಯಿ. ಇದಕ್ಕೆ ಇಷ್ಟಕ್ಕೂ ಸೇರಿಸಿ ಟೋಟಲ್ ಆಗಿರೋದು ಈಗ ಲೆಕ್ಕ ಬರೆಯೋಷ್ಟೆಲ್ಲ ಆಗುತ್ತೆ. ಇದು ಪೂಜೆ ಸಾಮಾನು ತಂದಿರೋದು, ಇದೇನೋ ಪೂಜೆ ಸಾಮಾನು ಗೊತ್ತಿಲ್ಲ. ಕರ್ಪೂರ, ಗಂಧದ ಕಡ್ಡಿ. ಇದಕ್ಕೆ ಹೆಸರೇನೋ ತುಂಬ ಚೆನ್ನಾಗೈತೆ. ಯಾವಾಗಲೂ ಒಂದ್ಸತಿ ತಂದಿದ್ದೀನಿ ಇದನ್ನು. ಏನೋ ಐತೆ ಕೇಳ್ಬಿಟ್ಟು ಹೇಳ್ತೀನಿ. ಬಿಟ್ಟರೆ ಇದು ಅರ್ಶಿನ ಕುಂಕುಮ. ಇದು ಇಷ್ಟು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನೇಲಿ ತಂದಿರುವಂತಹ ದಿನಸಿ ಐಟಮು. ಕೆಲವೊಂದು ನಮ್ಮನೇಲಿ ತಂದಿರೋದು, ತಂದಿದ್ದೆಲ್ಲ ಅಮ್ಮನೇ ಹೋಗಿ ತಂದಿರೋದು. ಆದರೆ ನಾನೇ ಇನ್ನಕ್ಕೆ ಇದನ್ನೆಲ್ಲ ಲೆಕ್ಕ ನೋಡ್ತೀನಿ ಅಂತಂದರೆ ಅವಕ್ಕೆಲ್ಲ ದುಡ್ಡು ಕೊಡೋದು ನಾನಲ್ವಾ. ಸೊ ಹಾಗಾಗಿ ಎಲ್ಲ ಒಂದೊಂದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಎಷ್ಟು ಬಿದ್ದೈತೆ ಅಂತ ನೋಡಿದ್ರೆ ಟೋಟಲ್ ಇದು ಒಂದು ಹಬ್ಬಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಟೋಟಲು ಈ ಹಬ್ಬಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾದರೆ ನೆಕ್ಸ್ಟ್ ವರ್ಷಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಎಲ್ಲಿ ಎಷ್ಟು ಉಳಿಸ್ಬೋದು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಏನಿಲ್ಲ. ಈಗ ಹಳ್ಳಿ ಕಡೆ ಎಲ್ಲ ಸಂತೆಗೆ ಹೋಗ್ಬೇಕು ಅಂತಾರೆ, ಸಂತೆಗೆ ಹೋಗ್ತಾರೆ, ಬರ್ತಾರೆ. ನಮ್ಮ ಸಿಟಿಯವರು ಮಿಡಲ್ ಕ್ಲಾಸ್ ಅವರೆಲ್ಲ ಸಿಟಿಗೆ ಹೋಗ್ಬರ್ತೀನಿ, ಇಲ್ಲ ಮಾರ್ಕೆಟ್ಗೆ ಹೋಗ್ಬರ್ತೀನಿ ಅಂತಾರೆ. ಇನ್ನೂ ಸ್ವಲ್ಪ ಅಫಿಷಿಯಲ್ಗಳು, ದೊಡ್ಡ ಮನುಷ್ಯರು, ಶ್ರೀಮಂತರುಗಳೆಲ್ಲ ಶಾಪಿಂಗ್ ಅಂತ ಹೇಳ್ತಾರೆ. ಇಷ್ಟೇ. ಏನೇ ಮಾಡಿದ್ರು ಈ ಥರದ್ದು ಏನೋ ಒಂದು ದುಡ್ಡು ಕೊಟ್ಬಿಟ್ಟು ಎತ್ಕೊಬರ್ತಾರೆ. ಜೋಬ್ ತುಂಬ ಒಂದಷ್ಟು ತಿಂಗಳು ಪೂರ್ತಿ ದುಡ್ದಿರ್ತಾರೆ, ಕಷ್ಟಪಟ್ಟು ದುಡ್ದಿರ್ತಾರೆ. ಅದನ್ನ ತಗೋಬಿಟ್ಟು ಈ ಥರದ್ದೇನೋ ಒಂದು ಮನೆಗೆ ಬೇಕಾಗಿರೋದು ದಿನಸಿಗೋ ಬಟ್ಟೆಗೋ ಎಲ್ಲದಕ್ಕೂ ಖರ್ಚು ಮಾಡ್ಕೊ ಬರ್ತಾರೆ. ಮತ್ತು ಆಮೇಲೆ ನಾಳೆ ಬೆಳಿಗ್ಗೆ ದುಡಿಯೋಕ್ಕೆ ಹೋಗ್ತಾ ಇರೋದು. ಇಷ್ಟೇ ಲೈಫ್. ಇದಿಷ್ಟು ಈ ವರ್ಷ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ದಿನಸಿ ಪದಾರ್ಥಗಳು. ಟೋಟಲು 2830 ರೂಪಾಯಿ ಆಗೈತೆ. ಇದಿಷ್ಟಕ್ಕೆ 20 kg ಮೇಲೆ ಐತೆ. ತೂಕ ಹಾಕಿ ನೋಡಬೇಕು. ಒಂದು 20 kg ಮೇಲಿದೆ. ಅದ್ರ ಜೊತೆಗೆ ಇನ್ನೊಂದು ಸ್ಟಾರ್ ಐಟಮ್, ಸ್ವಲ್ಪ ಕಾಸ್ಟ್ಲಿ ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಕಾಸ್ಟ್ಲಿನೇ. ಅದು 100 ರೂಪಾಯಿ ಇದ್ರೂ ಅದು ಕಾಸ್ಟ್ಲಿನೇ. ಆ ಥರದಲ್ಲಿ ಒಂದು ಐಟಮು. ಇದೊಂದು ಸೀರೆ ಸುಮಂಗಿ ಸಿಕ್ಕಿದ್ದು. ಅವತ್ತು ವರಮಹಾಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ತಂದಿರೋದು. ಇದು ಒಂದು ಎಷ್ಟಿದೆ, 800. ಇದರ ಬೆಲೆ ಬಂದು 880 ರೂಪಾಯಿ. ಅದೇ ಸೀರೆ ಬಗ್ಗೆ ನಮಗೇನು ಗೊತ್ತಿಲ್ಲ, ಆದರೆ ರೇಟ್ ಮಾತ್ರ, ದುಡ್ಡಿನ ಬಗ್ಗೆ ಮಾತ್ರ ತಿಳ್ಕೊಳ್ಳೇಬೇಕಲ್ವ. ಅದಕ್ಕೋಸ್ಕರ ಕಲರ್ ಏನೋ ಚೆನ್ನಾಗೈತೆ. 880 ರೂಪಾಯಿ ಸುಮಂಗ್ಲಿ ಸಿಲ್ಕಲ್ಲಿ ತಗೊಂಬಂದಿರೋದು. ನಮ್ಮಮ್ಮ ಹೋಗಿ ಎಲ್ಲ ಗೋಲ್ಡ್ ಏನೋ ಟೋಟಲ್ ಇದಿಷ್ಟು. ಇದರಿಂದ 3710 ರೂಪಾಯಿ 3710 ರೂಪಾಯಿ ಖರ್ಚು ಮಾಡಿದ್ದಾರೆ ನಿನ್ನೆ ಒಂದು ದಿನಕ್ಕೆ. ಅದನ್ನು ದುಡಿಯೋದಕ್ಕೆ ನಾವು ಒಂದು 10 ದಿನ ದುಡಿಬೇಕು. ಇದು ಬರೀ ಓಪನಿಂಗ್ ಅಷ್ಟೇ. ಅಂದರೆ ಇನ್ನೂ ಒಂದು ವಾರ ಇರೋಕ್ಕೂ ಮುಂಚೆ ರೆಡಿ ಮಾಡ್ಕೋಬೇಕಾಗಿರೋವಂಥ ವಸ್ತುಗಳು. ಇನ್ನು ಹೂ ತಗೋಬೇಕು, ಹಣ್ಣು ತಗೋಬೇಕು, ಅದಾದಮೇಲೆ ಸ್ವೀಟು, ಆಮೇಲೆ ಅವತ್ತಿನ ದಿನ ಅಲಂಕಾರ ಮಾಡೋದು, ಪೂಜೆ. ಇನ್ನೊಂದು ಇವತ್ತಿಂದನೇ ಶುರು ಆಗಿರುತ್ತೆ ಮನೆ ಕ್ಲೀನಿಂಗ್ ಎಲ್ಲನೂ ಶುರು ಆಗಿ ಇವತ್ತಿಂದ ಅದ್ರ ಕೆಲಸ ಮಾಡ್ತಾ ಹೋಗ್ತಾರೆ.